Okay, first question. Oh my god, look at, what's 3 plus 2? I know that. I've known that since kindergarten. That is so easy. That's 5. I'm about to get 100 on this test. This is so easy, man. Okay, I don't know this one, but that's fine. It's only question 2. We can just skip it and come back to it later. Alright, next question. ಇಲ್ಲ ಗುರು, ಗಾಳಿ ಕಮ್ಮಿ ಐತೆ. ಎಲ್ಲಣ ಕಮ್ಮಿ ಐತೆ ನೋಡು, ಫುಲ್ ಐತೆ. ಒಂಚೂರು ಮುಂದೆ ಗಂಟೆ ತಾನೇ ಬಿಟ್ಕೊಡು, ಎಂತ ಕಂಗಾಡ್ತೀಯಾ? ಜಾಗ ಬೇರೆ ಇಲ್ಲ ಗುರು ಗಾಡಿಲಿ. ಗಾಡಿಲಿ ಎಂತಕ್ಕೆ, ಇಲ್ಲಿ ಮುಂದೆ ಕುತ್ಕೊಂತೀನಿ. ನಡಿ ಹೋಗೋಣ. ಬಾಹುಬಲಿ ಬಾಹುಬಲಿ ಬಂದೆ ಬಾಹುಬಲಿ ಜಾರಿ You serious? ಅಣ್ಣ 40 ರೂಪಾಯಿ ಬಂದಿದೆ ನೋಡಿ. ದುಡ್ಡು ಬಂತಲ್ಲ ಅವ್ರೆ, ಉಂಗುರು ಬಂತು ಅಂತೂ ತಾನೆ ಹೇಳಕ್ಕೇನ. ಹೇಳೋವರೆಗೂ ತಿಕಾ ಮುಚ್ಕೊಂಡ್ ಕಾಯಿ ಹಾಕಿದ ತಕ್ಷಣ ತಿಕಾ ಬರೋಣ. ಅಣ್ಣ ಆಯ್ತು ನೋಡಿ, ಪೇಟಿಎಂ ನಲ್ಲಿ 69 ರೂಪಾಯಿ ಬಂದಿದೆ. ಅಣ್ಣ ನಿಮ್ ಮಿಷಿನ್ ತುಂಬಾ ಸುಳ್ಳು ಹೇಳ್ತಾರೆ. ನಾನ್ 69 ರುಪೀಸ್ ಮಾಡಿದ್ರೆ 69 ರೂಪಾಯಿ ಅಂತ ಹೇಳ್ತಾ ಇದೆ. ಮಿಂಡ್ರೋಟಿನ್ ಮಷೀನ್ ಅಲ್ಲೋ, ಇಂಗ್ಲಿಷ್ ಕೊಟ್ಟಿರೋ ಬೇವರ್ಸಿ. 69 ರೂಪಾಯಿ ಅಂದ್ರೆ 69 ರುಪೀಸ್ ಹೇಳ್ತೈತೆ ನೋಡಿ. ಈ ಕಿತ್ತೋಗಿರೋ ಮಿಷಿನ್ ಎಲ್ಲ ಓಡೆ. ಎಷ್ಟತಿ ಹೇಳಿದೀನಿ ನಿನಗೆ ಕಸ್ಟಮರ್ ದೇವ್ತಾರ ಅಂತ. ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡೋದ್ ಕಲಿ, ಇಲ್ಲ ಬೀಜಕ್ಕೆ ತಪ್ಪುತ್ತೀನಿ ಬೋಳಿ ಮಗನೆ. ಅಣ್ಣ ಪೇಮೆಂಟ್ ಆಗಿದೆ ನೋಡಿ. ಸರಿ ಅಣ್ಣ ಸರಿ. ಎಲ್ಲೋಡೆ ನಿಲ್ಸೋ ಅಣ್ಣ, ಪೇಮೆಂಟ್ ಬಂದಿಲ್ಲ. ಓಡಾಯ್ತು ನಾನು ಬೋಳಿ ಮನೆ ಬಾಯ್ಲಿ. ಯಾಕಣ್ಣ ಏನಾಯ್ತು? ಪೇಮೆಂಟ್ ಬಂದಿಲ್ಲ ಇಲ್ಲಿ. ಇನ್ನೋಡಿ ಅಣ್ಣ ನಾನು ಮಾಡಿದೀನಿ ನೋಡಿ. ಬೋಳಿ ಮನೆ ಪೇಮೆಂಟ್ ಬಂದಿರ್ಬೇಕು ನೋಡು. ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಣ್ಣ, ನಾನು ಮಾಡಿದೀನಿ. ನನ್ನ ಟೈಮ್ ಆಗ್ತದೆ, ನಾನು ಹೋಗ್ತೀನಿ. ಎಲ್ಲೋಡೆ ಬಂದಿಲ್ಲ ನಿಲ್ಸೋ ಅಣ್ಣ. ನನ್ನ ಹತ್ರ ಸುಳ್ಳು ಹೇಳ್ತಾ ಬೋಳಿ ಮಕ್ಕನೆ. ತಗೋ ಯಾ ಗುರು ಇಲ್ಲೋಡು ತಡಿಲ್ಲ ಅವಡೆ ನೀವು ಐತೆ ಲೋ ಇಲ್ಲಿ ನೋಡ. ಒಡೆಯನ್ ಹೇಗೆ ಡಿಸ್ಟರ್ಬ್ ಮಾಡ್ತಿದ್ದೆ ನೀನು? ಅದು ಪೇಮೆಂಟ್ ಬಂತು ಮತ್ತೆ ಹೇಳಿಕೊಳ್ಳಲಿಲ್ಲ. ಅದು ಅವಾಗ ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ. ಅಚ್ಚಾ ಹೇಳಿ ಮೋನಿಕಾ. ಅಜಯ್, ನಾನ್ ರಿಸೈನ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕೆ? ಸ್ಯಾಲ್ರಿ ತುಂಬಾ ಕಮ್ಮಿ ಆಯ್ತು. ಜಾಸ್ತಿ ಮಾಡೋಣ? ವರ್ಕ್ ತುಂಬಾ ಜಾಸ್ತಿ ಆಯ್ತು. ಕಮ್ಮಿ ಮಾಡೋಣ? ಲೀವ್ಸ್ ತುಂಬಾ ಕಮ್ಮಿ ಆಯ್ತು. ಜಾಸ್ತಿ ಮಾಡೋಣ? ಟ್ರಾನ್ಸ್ಪೋರ್ಟೇಶನ್ ಇಶ್ಯೂಸ್ ಕೂಡ ಇದೆ. ಕ್ಯಾಬ್ ಕೊಡೋಣ? ಥ್ಯಾಂಕ್ ಯು ಅಜಯ್. ಅಜಯ್, ನಾನ್ ರಿಸೈನ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾವಾಗ ಆಗ್ತಾ ಇದೆಯಾ? ಬಿಡು. ನೀವು ದೊಡ್ಡವರಾದ್ಮ್ಯಾಗ ಏನ್ ಮಾಡ್ಬೇಕಂತ ಮಾಡಿರಿ? ಹೋಗ ಸುಮ್ಳವ, ಮೊದಲು ಹೋಗಿ ಗಣಪತಿ ಆರ್ಡರ್ ಮಾಡಿ ಬರ್ಬೇಕಲ್ಲಿ. ಇಂಡಿಯಾ ನಂಬರ್ 1 DJ ಬುಕ್ ಮಾಡಿ ಬರ್ಬೇಕು. ಹಲೋ ಅಪ್ಪಪ್ಪ, ಹಾಸ್ಟೆಲ್ದಾಗದನಪ್ಪ. ಪಾಲಕರ ಚಾ ತಗೊಂಡ್ ಬರ್ರಿ. ತಂದಿರಿ 10 ಬೇಬಿನಿ. ಚೀ ಕಳ್ಳಿ, ಓದುದೆಲ್ಲ ಹೆಂಗ್ ನಡ್ದೈತು ಅಪ್ಪ? ಎಲ್ಲಾ ಏಕ್ ನಂಬರ್ ಐತಪ್ಪ. ಸಾಲಿಗೆ ನಾನ ಫಸ್ಟ್ ಬರ್ತೇನಪ್ಪ ಈ ಸತಿ. ಒಂದ್ ಹೊತ್ತು ಊಟ ಬಿಡ್ತೀನಪ್ಪ ಕ್ರಿ, ಆದ್ರೆ ಓದೋದ್ ಬಿಡಾತಿಲ್ಲಪ್ಪನ. ಶಭಾಷ್ ಮಗನ, ಹಿಂಗ ಓದ್. ಅಪ್ಪಪ್ಪ, ಒಂದ್ 10,000 ರೂಪಾಯಿ ಬೇಕಾಗಿದ್ವಪ್ಪ. 10,000 ಯಾಕು ಅಪ್ಪ? 5,000 2 ಬುಕ್ಕ ತಗೋಬೇಕಾಗಿತ್ತಪ್ಪ. ಅವೆಂತಾವು 5,000 ರೂಪಾಯಿ ಬುಕ್ಕ? ನಾ ಜೀವನದಾಗ ನೋಡಿಲ್ಲ ಅವನು. ಅಪ್ಪ ಮತ್ ನಾ ಸಾಲಿಗೆ ಫಸ್ಟ್ ಬರ್ಬೇಕು ಇಲ್ಲ? ಹಾ ಬರ್ಬೇಕು. ಹಾಕಸ್ ಮತ್ತ ಹಾಕ್ತಾನ ಸಂಜೆಗಳೇ. ನನ್ನ ಪ್ರೀತಿಯ ಅಪ್ಪ. ಅಪ್ಪ ಐ ಲವ್ ಯು. ಯಾ ಸುಳೆ ಮಗನೇ ಇಚ್ಛಾ ಮಾಡಿದವ. ಕಥೆ ಮುಗಿಯಿತೆ. ದಿನ ಇಂಜಿನಿಯರಿಂಗ್ ಪ್ರೊಫೆಸರ್ಗಳೆಲ್ಲರಿಗೂ ಒಂದ್ ಪ್ಲೇನ್ ಅಲ್ಲಿ ಕೂರಿಸ್ತಾರೆ ಅಂಡ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ಒಂದು ಪ್ಲೇನ್ ನ ನಿಮ್ಗಳ ಸ್ಟೂಡೆಂಟ್ ಗಳೇ ರೆಡಿ ಮಾಡಿರೋದು ಅಂತ. ಈ ಒಂದು ಸುದ್ದಿ ಕೇಳಿದ ತಕ್ಷಣ ಅಲ್ಲಿದ್ದ ಪ್ರೊಫೆಸರ್ಗಳೆಲ್ಲರೂ ಆ ಪ್ಲೇನ್ ಇಂದ ಓಡೋಗ್ತಾರೆ. ಬಟ್ ಆ ಕಾಲೇಜ್ ನ ಪ್ರಿನ್ಸಿಪಲ್ ಮಾತ್ರ ಆ ಪ್ಲೇನ್ ಅಲ್ಲೇ ಕೂತಿರ್ತಾನೆ. ಆಗ ಪ್ಲೇನ್ ಅಲ್ಲಿ ಇದ್ದವ್ರು ಕೇಳ್ತಾರೆ, ನಿಮಗ್ ಭಯನೇ ಆಗ್ತಿಲ್ವಾ ಅಂತ. ಆಗ ಪ್ರೊಫೆಸರ್ ನಗ್ತಾ ಹೇಳ್ತಾರೆ, ನನಗೆ ನನ್ನ ಸ್ಟೂಡೆಂಟ್ಸ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಈ ಪ್ಲೇನು ಯಾವತ್ತಿದು ಅಮಾಸಿಗೊಮ್ಮೆ ಕಾಲೇಜ್ಗೆ ಹೋದ್ರೆ ಹಿಂಗಾಕೈತಿ ನೋಡ್ರಿ. ಏ ತಮ್ಮ, ಇದು ಕರೆಂಟ್ ಬಿಲ್ ಐತೋ ಕುರ್ಸಾಲಿ? ಹೇ ಕರೆಂಟ್ ಬಿಲ್ಲ? ನೀ ಏನ್ ತಂದಿವಲ್ಲಿ? ರೇಷನ್ ಕಾರ್ಡ್? ಹೇ ವಾವ್.